ಒಮ್ಮೆ ಒಂದು ಚಿಕ್ಕ ಗ್ರಾಮದಲ್ಲಿ ರಾಮಯ್ಯ ಎಂಬ ಒಬ್ಬ ಸತ್ಯವಂತನಾಗಿದ್ದ. ಆತನು ತನ್ನ ಹೆಂಡತಿಯೊಂದಿಗೆ ಮತ್ತು ಮಗನೊಂದಿಗೆ ಸರಳ ಜೀವನವನ್ನಾಳುತ್ತಿದ್ದ. ಕೃಷಿ ಹಾಗೂ ಹಾಲು ಉತ್ಪಾದನೆಯಿಂದ ಜೀವನ ಸಾಗಿಸುತ್ತಿದ್ದನು. ರಾಮಯ್ಯನು ಯಾವತ್ತೂ ಸುಳ್ಳು ಮಾತು ಹೇಳದೆ ಧರ್ಮದ ಮಾರ್ಗದಲ್ಲಿ ನಡೆದುಕೊಳ್ಳುತ್ತಿದ್ದನು. ಆ ಗ್ರಾಮದಲ್ಲಿ ಶೇಖರಪ್ಪ ಎಂಬ ಸಂಪನ್ನ ಭೂಪತಿಯಾಗಿದ್ದ. ಶೇಖರಪ್ಪ ಗರ್ವಿಷ್ಠನಾಗಿದ್ದನು. ಅವನು ಬಡವರನ್ನು ಕಾಣುತ್ತಿದ್ದಂತೆ ಅಪಮಾನಿಸುತ್ತಿದ್ದ. ಒಂದು ದಿನ ಶೇಖರಪ್ಪನ ಮನೆಯಲ್ಲೊಂದು ಅಮೂಲ್ಯವಾದ ಚಿನ್ನದ ಹಾರವು ಕಳೆದುಹೋಯಿತು. ಅವನು ಕ್ರುದ್ಧನಾಗಿ ಮನೆ ಕೆಲಸದ ಆ ಹೆಂಗಸನ್ನು ಆರೋಪಿಸಿದನು. ಆಕೆ ಅಳುತ್ತಾ ಹೇಳಿದಳು, ನಾನು ಎಷ್ಟು ಬಡವಳಾದರೂ ನಾನು ಸುಳ್ಳು ಮಾತನಾಡಲ್ಲ, ನಾನು ಎತ್ತಿಲ್ಲ. ಆದರೆ ಶೇಖರಪ್ಪ ಆಕೆಯ ಮಾತಿಗೆ ನಂಬಿಕೆ ಇಡಲಿಲ್ಲ. ಆತನು ಆಕೆಯ ವಿರುದ್ಧವಾಗಿ ರಾಜನ ಬಳಿಗೆ ದೂರು ಕೊಟ್ಟನು. ಈ ಸುದ್ದಿ ರಾಮಯ್ಯನ ಕಿವಿಗೆ ಬಂತು. ಆತನು ಆಕೆ ಬಡವಳಾದರೂ ಸತ್ಯವಂತಳಾಗಿದ್ದಾಳೆ ಎಂದು ತಿಳಿದಿದ್ದ. ಅವನು ಆಕೆಗೆ ಸಹಾಯ ಮಾಡಬೇಕೆಂದು ತೀರ್ಮಾನಿಸಿದ. ಆತನು ರಾಜನ ಅರಮನೆಗೆ ಹೋಗಿ ಆಕೆಯ ಪರವಾಗಿ ನಿಲ್ಲುವನು. ರಾಮಯ್ಯನ ಧೈರ್ಯದಿಂದ ರಾಜನು ಆಶ್ಚರ್ಯಪಟ್ಟು ಕೇಳಿದನು, ನೀನು ಆಕೆಯ ಬಡತನವನ್ನೇ ನೋಡಿದರೂ ಹೇಗೆ ಇಷ್ಟು ವಿಶ್ವಾಸದಿಂದ ಆಕೆಯ ಪರವಾಗಿ ಮಾತಾಡುತ್ತೀಯ? ರಾಮಯ್ಯ ಹೇಳಿದ, ರಾಜನೇ, ಬಡತನವು ಸುಳ್ಳಿಗೆ ಸಮಾನವಲ್ಲ. ಅವಳ ಕಣ್ಣುಗಳಲ್ಲಿ ಭಯವಿಲ್ಲ, ಅವಳ ನಡವಳಿಕೆಯಲ್ಲಿ ಸತ್ಯವಿದೆ. ನಾನು ನನ್ನ ಬದುಕಿನಲ್ಲೆಂದೂ ಸುಳ್ಳನ್ನು ಬೆಂಬಲಿಸಲಿಲ್ಲ. ಈ ಕ್ಷಣದಲ್ಲಿ ಸುಳ್ಳಿಗೆ ಜಾಹೀರಾತು ಕೊಟ್ಟರೆ ಅದು ನನ್ನ ಸಂಸ್ಕೃತಿಗೆ ಅಪಮಾನ. ರಾಜನು ಆತನ ಮಾತು ಕೇಳಿ ಆ ಹೆಂಗಸನ್ನು ಪ್ರಶ್ನಿಸುತ್ತಾನೆ. ನಂತರ ತನಿಖೆ ನಡೆಯುತ್ತದೆ. ಕೊನೆಗೆ ಅರಿಯಲಾಗುತ್ತದೆ, ಹಾರವನ್ನು ಮನೆಯ ಕಿರಿಯ ಮಗನು ಆಟವಾಡುತ್ತಾ ಕುಂಡದೊಳಗೆ ಬಿಸಾಕಿದ್ದ. ಈ ಸುದ್ದಿಯಿಂದ ರಾಜನು ಸಂತೋಷಪಟ್ಟು ಶೇಖರಪ್ಪನಿಗೆ ಬುದ್ಧಿ ಕಲಿಸುತ್ತಾನೆ. ಶೇಖರಪ್ಪ ತನ್ನ ತಪ್ಪು ಒಪ್ಪಿಕೊಳ್ಳುತ್ತಾನೆ ಹಾಗೂ ಆ ಹೆಂಗಸಿಗೆ ಧನ್ಯವಾದಗಳನ್ನು ಪರಿಹಾರವನ್ನು ನೀಡುತ್ತಾನೆ. ರಾಜನು ರಾಮಯ್ಯನಿಗೆ ಬಹುಮಾನ ನೀಡುತ್ತಾನೆ ಮತ್ತು ಅವನನ್ನು ನೈತಿಕ ವಿಷಯಗಳ ಸಲಹೆಗಾರನನ್ನಾಗಿ ನೇಮಕ ಮಾಡುತ್ತಾನೆ.